ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಫನ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನು ನೋಡ್ರಿ ಭಾಳ ಆರಾಮದೇನಿ ರೀ. ನಾ ಇವತ್ತು ಮಾಡ್ಕೊಳಕತ್ತೇನೆ ರೀ ತರಕಾರಿ ಶಾವಿಗೆ ಉಪ್ಪಿಟ್ಟು. ಇಲ್ಲೇನು ತೊಗೊಂಡಿರಿ, ನಾವು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕತ್ತೇನೆ ರೀ. ಅದಾದ್ಮೇಲೆ ನೋಡ್ರಿ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೋಬೇಕು ರೀ. ನೋಡ್ರಿ ನಾ ಕಟ್ ಮಾಡ್ಕೊಳಕತ್ತೇನೆ. ಹಂಗೆ ಒಂದು ಟೊಮೆಟೊನ ಕಟ್ ಮಾಡ್ಕೋಬೇಕು ನೋಡ್ರಿ. ಅದಾದ್ಮೇಲೆ ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು ನೋಡ್ರಿ. ಕ್ಯಾರೆಟ್ನ ಕಟ್ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗೆ ನಾವು ಶಾವಿಗೆ ಹಾಕ್ಕೊಂಡು ಚಲೋತ್ನ ಹುರ್ಕೋಬೇಕು ನೋಡ್ರಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚಲೋತ್ನ ಹುರ್ಕೋಬೇಕ್ರಿ. ಈಗ ನೋಡ್ರಿ ಕಲರ್ ಚೇಂಜ್ ಆಗ್ಯಾವ. ಅದಾದ್ಮೇಲೆ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಶೇಂಗಾ ಕಾಳು ಹಾಕ್ಕೊಂಡು ಚಲೋತ್ತಂಗೆ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋಬೇಕು ನೋಡ್ರಿ. ಇವಾಗ ನಾವು ಕಟ್ ಮಾಡಿ ಮೆಣಸಿನ್ಕಾಯಿ ಕರಿಬೇವು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಉಳ್ಳಾಗಡ್ಡಿನ ಸೇರಿಸ್ಕೊಂಡು ಚಲೋತ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ. ಉಪ್ಪು ಹಾಕೊಂಡು ಚಲೋತ್ನ ಮತ್ತೆ ಫ್ರೈ ಮಾಡ್ಬೇಕು. ನೀರು ಸೇರಿಸ್ಕೋಬೇಕ್ರಿ. ನೋಡಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ನೋಡ್ರಿ. ಮತ್ತು ನಾವು ಅದಕ್ಕೆ ಉಪ್ಪು ಸೇರಿಸ್ಕೊಂಡ್ರಿ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೋಬೇಕ್ರಿ. ಎಲ್ಲನೂ ಚಲೋತ್ನಾಗ ಕುದಿಬೇಕು ನೋಡ್ರಿ. ಅದು ಈಗ ಕುದಿ ಆಗತ್ತೈತ್ರಿ. ಅದಕ್ಕೆ ನಾವೇನು ಹುರಿದು ಇಟ್ಕೊಂಡಿರ್ತೀವಲ್ಲ ಶಾವಿಗೆನ ಅದನ್ನು ಅದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ಸೇರಿಸ್ಕೊಂಡು ಆದ್ಮೇಲೆ ನೋಡ್ರಿ ಅದನ್ನೆಲ್ಲ ನಾವು ಕುದಿಯಾಕೆ ಬಿಡ್ಬೇಕ್ರಿ. 10 ನಿಮಿಷ ಕುದಿಬೇಕ್ರಿ. ನೋಡ್ರಿ ಈಗ ಕುದೈತಿ. ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ರೆಡಿ ಆಗಿತ್ತು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು.